ದೇವ್ರ ನಮ್ಮ ಮಾತನ್ನು ಹೇಳಿ, ದೇವರೇ ನನ್ನ ದೋಷಕ್ಕೆ ವಿಮುಖನಾಗು, ನನ್ನ ಪಾಪಗಳನ್ನೆಲ್ಲ ಆಲಿಸಿಬಿಡು. ದೇವರೇ ನನ್ನಲ್ಲಿ ಶುದ್ಧ ಹೃದಯವನ್ನು ನಿರ್ಮಿಸು, ನನಗೆ ಸ್ಥಿರ ಚಿತ್ತವನ್ನು ಅನುಗ್ರಹಿಸಿ ನನ್ನನ್ನು ನೂತನಪಡಿಸು. ನಿನ್ನ ಸನ್ನಿಧಾನದಿಂದ ನನ್ನನ್ನು ತಳ್ಳಬೇಡ, ನಿನ್ನ ಪರಿಶುದ್ಧಾತ್ಮನನ್ನು ನನ್ನಿಂದ ತೆಗೆಯಬೇಡ. ನಾವೆಲ್ಲ ಪಾಪಿಗಳೇ ಅಲ್ಲ. ನಾವೆಲ್ಲ ಈ ರೀತಿಯಾಗಿ ಪ್ರಾರ್ಥನೆ ಮಾಡುವಾಗ ದೇವರು ನಮಗೆ ಒಳ್ಳೆ ಹಾರ್ಟ್, ಕ್ಲೀನ್ ಹಾರ್ಟ್, ಪರಿಶುದ್ಧ ಹಾರ್ಟ್, ಪಾಪಗಳನ್ನು ತೊಳೆದು ಪರಿಶುದ್ಧಗೊಳಿಸಿ ಆತನಿಗೆ ಭಯ ಬೀಳುವಂಥ ಆ ಹೃದಯ ನಮಗೆ ಕೊಡುವ ದೇವರಾಗಿದ್ದಾರೆ. ನಾವು ಮನಸ್ಸು ಕೊಡಬೇಕು, ನಮ್ಮ ಪಾಪಗಳನ್ನ ಕ್ಷಮಿಸಪ್ಪ, ನಾನು ನೂತನ ಪರಿಸಪ್ಪ ಅಂತ ಹೇಳಿದಾಗ ಆ ಕಠಿಣವಾದಂಥ ಹೃದಯ ತೆಗೆದುಹಾಕಿ ಮೃದುಪಡಿಸಿ ಪಾಪಕ್ಕೆ ನಾವು ಸತ್ತು ದೇವ್ರಿಗೋಸ್ಕರ ಜೀವಿಸುವ ಮಕ್ಕಳಾಗಿ ನಾವು ಬದಲಾಗ್ತೀವಿ. ನಮ್ಮ ಹೃದಯದಲ್ಲಿ ಆ ಪಾಪವೆಂಬ ಬೀಜವನ್ನು ತೆಗೆದುಹಾಕಿ ದೇವರ ಭಯವನ್ನು ನಮಗೆ ಕಲಿಸಿಕೊಡುವ ದೇವರಾಗಿದ್ದಾರೆ. ನಿನ್ನ ಸನ್ನಿಧಾನದಿಂದ ನನ್ನ ತಳ್ಳಬೇಡ, ನಿನ್ನ ಪರಿಶುದ್ಧಾತ್ಮನ್ನು ನನ್ನಿಂದ ತೆಗಿಬೇಡ. ದಯವಿಟ್ಟು ದೇವರಲ್ಲಿ ಪ್ರಾರ್ಥನೆ ಮಾಡಿ ಪರಿಶುದ್ಧಾತ್ಮನ, ಯಾಕಂದರೆ ಪರಿಶುದ್ಧ ದೇವರಾಗಿರೋದ್ರಿಂದ ಆ ಪರಿಶುದ್ಧಾತ್ಮನ ನಮ್ಮನ್ನು ಬಿಟ್ಟು ಹೋಗ್ಬಾರ್ದು, ಸದಾ ನಮ್ಮನ್ನು ನಿಲ್ಲಿಸಿರ್ಬೇಕು. ನಮ್ಮಲ್ಲಿ ಇರಬೇಕಂದ್ರೆ ನಾವು ಆತನಿಗೆ ಕನಿ ಕೊಡಬೇಕು. ನಾವು ಪರಿಶುದ್ಧವಾಗಿರಬೇಕಾದ್ರೆ ದೇವರು ನಮ್ಮೊಂದಿಗೆ ಇರ್ತಾರೆ. ನಮ್ಮ ಕೂಗನ್ನು ಆಲಿಸಿ ನಮಗೆ ಸದುತನ ದಯಪಾಲಿಸುವ ದೇವರಾಗಿದ್ದಾರೆ. ನಿನ್ನ ರಕ್ಷಣಾನಂದವನ್ನು ನಾನು ತಿರುಗಿ ಅನುಭವಿಸಂತೆ ಮಾಡು, ನನ್ನಲ್ಲಿ ಸಿದ್ಧ ಮನಸ್ಸನ್ನು ಹುಟ್ಟಿಸಿ ನನಗೆ ಆಧಾರನಾಗು. ಆಗ ನಿನ್ನ ಮಾರ್ಗವನ್ನು ದ್ರೋಹಿಗಳಿಗೆ ಬೋಧಿಸುವೆನು, ಪಾಪಿಗಳು ನಿನ್ನ ಕಡೆಗೆ ತಿರುಗಿಕೊಳ್ಳುವರು. ನಾವು ಪರಿಶುದ್ಧವಾಗಿ ಆತನ ಕಡೆಗೆ ತಿರುಗಿದಾಗ ನಮ್ಮ ಹೃದಯ ಕಠಿಣವಾದಂಥ ಹೃದಯ ತೆಗೆದುಹಾಕಿ ಆತನಿಗೆ ಕಡೆಗೆ ತಿರುಗಿದಾಗ ನಮ್ಮಂತೆ ಎಷ್ಟೋ ಜನ ಪಾಪಿಗಳು ಈ ಲೋಕದಲ್ಲಿದ್ದಾರೆ. ದೇವರನ್ನ ಅರಿಯದಂಥ ಜನರು ಎಷ್ಟೋ ಜನ ಇದ್ದಾರೆ. ಆತನ ಬರುವಂಥ ಸಮೀಪವು ಬಹು ಸಮೀಪವಿದೆ. ಆತನ ಯಾವಾಗ ಬರ್ತಾರೋ ಗೊತ್ತಿಲ್ಲ. ದೇವ್ರ ವಾರ್ತೆಗಳಿರ್ತದೆ, ದೊಡ್ಡ ದೊಡ್ಡ ಕಟ್ಟುಗಳೆಲ್ಲ ಎದೊಳ್ತದಂತೆ ಆತನ ಬರುವಾಗ. ಸೂರ್ಯನು ಕತ್ಲಾಗ್ತಾನೆ, ಚಂದ್ರನು ರಕ್ತಮಯವಾಗುತ್ತಾನೆ ಅಂತ ಹೇಳ್ತಾರೆ. ಆ ಥರ ಒಂದೊಂದು ಅದ್ಭುತಗಳು ದೇವ್ರು ಮಾಡ್ಕೊಂಬರ್ತದೆ. ಇವಾಗ ನೀವು ಎಲ್ಲಿ ನೋಡಿದ್ರೂ ಕಟ್ಟಡಗಳು ಎದ್ದೇಳ್ತಾನೆ ಇದೆ. ಯಾವ ಟೈಮಲ್ಲಿ ಬರ್ತಾರೋ ನಮಗೆ ಗೊತ್ತಿಲ್ಲ. ಏಸಪ್ಪ ಬಂದಾಗ ನಾವು ಸಿದ್ಧವಾಗಿದ್ದಾಗ ನಮ್ಮನ್ನು ಕರ್ಕೊಂಡು ಆತನ ಸಿದ್ಧ ಮಾಡಿದಂಥ ರಾಜ್ಯದಲ್ಲಿ ಹೋಗಿ ಸೇರ್ತದೆ. ಅದಕ್ಕೋಸ್ಕರನೇ ನಮ್ಮಂತೆ ನಾವು ಮಾತ್ರ ಆತನ ರಾಜ್ಯದಲ್ಲಿ ಸೇರಿದ್ರೆ ಸಾಕ. ನಮ್ಮಂತೆ ಎಷ್ಟೋ ಜನ ಇದ್ದಾರೆ. ಅವರೆಲ್ಲರಿಗೂ ಸಹ ಹೋಗಿ ನೀವು ದೇವರ ಸತ್ಯವನ್ನು ತಿಳಿಸ್ಬೇಕು. ಆಗ ನಿನ್ನ ಮಾರ್ಗವನ್ನು ದ್ರೋಹಿಗಳಿಗೆ ಬೋಧಿಸುವನು. ಆವಾಗ ಪಾಪದಲ್ಲಿರುವಂಥವ್ರು, ಗೊತ್ತಿಲ್ಲದಂಥವ್ರಿಗೆ ಆತನ ಮಾರ್ಗವನ್ನು ನಾವು ಅವ್ರಿಗೆ ತೋರಿಸ್ಕೊಡ್ಬೇಕು. ಆತೆ ನಿನ್ನ ಮಾರ್ಗವನ್ನು ದ್ರೋಹಿಗಳಿಗೆ ಬೋಧಿಸಿ ಪಾಪಿಗಳಿಂದ ಕಡೆಗೆ ತಿರುಗಿಕೊಳ್ಳುವರು. ನಾವು ಆತನ ಬೋಧಿಸುವಾಗ ಪಾಪಿಗಳು ಗೊತ್ತಿಲ್ಲದೆ ಅವ್ರು ಪಾಪ ಮಾಡ್ತಾರೆ. ಹೌದಾ, ಇಂಥ ಒಂದು ದೇವರಿದ್ದಾರಾ, ಇಂಥ ಒಂದು ರಾಜ್ಯ ಬರುತ್ತಾ